ವೈದ್ಯರು ದೇವರಿಗೆ ಸಮ. ಇನ್ನೇನು ಜೀವ ಹೋಗುತ್ತೆ ಅನ್ನುವ ಸಂದರ್ಭಗಳಲ್ಲಿ ವೈದ್ಯರು ತಮ್ಮೆಲ್ಲ ವಿದ್ಯೆಯನ್ನು ಧಾರೆ ಎರೆದು ಜೀವ ಉಳಿಸುವ ಪುಣ್ಯದ ಕೆಲಸ ಮಾಡ್ತಾರೆ. ರಾಜ್ಯದ ಪ್ರತಿಷ್ಠಿತ ಆಸ್ಪತ್ರೆಗಳು ಮಾಡಲಾಗದ ಮೆದುಳು ಆಪರೇಷನ್ ಮಾಡಿ ಮಗುವಿನ ಜೀವ ಉಳಿಸಿದ ಈ ವೈದ್ಯರು ಈಗ ಪೋಷಕರು ಮತ್ತು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹೌದು, ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ನರೇನಹಳ್ಳಿ ಗ್ರಾಮದ ಬಾಬು ಮತ್ತು ಲಾವಣ್ಯ ದಂಪತಿಯ ಮಗಳು ಸ್ನೇಹ ಇದ್ದಕ್ಕಿದ್ದಂತೆ ವಾಂತಿ ಮಾಡಿಕೊಂಡು ಒದ್ದಾಡ್ತಾಳೆ. ಭಯಗೊಂಡ ಪೋಷಕರು ಮುಳುಬಾಗಿಲಿನ ಖಾಸಗಿ ಆಸ್ಪತ್ರೆಗೆ ತೋರಿಸ್ತಾರೆ. ಇದು ನರರೋಗಕ್ಕೆ ಸಂಬಂಧಿಸಿದ ಕಾಯಿಲೆ, ನೀವು ಬೆಂಗಳೂರಿಗೆ ಹೋಗಿ ಅಂದಾಗ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗೆ ದಾಖಲಿಸುತ್ತಾರೆ. ಮೆದುಳಿನ ರಕ್ತನಾಳ ಒಡೆದು ರಕ್ತ ಸೋರುವ ಈ ಕಾಯಿಲೆ ಲಕ್ಷ ಜನರಲ್ಲಿ ಇಬ್ಬರಿಗೆ ಮಾತ್ರ ಬರುವ ಕಾಯಿಲೆಯಾಗಿದೆ. ಸ್ನೇಹಾಳಿಗೆ ಬಂದ ಕಾಯಿಲೆ ಕೊನೆ ಹಂತ ತಲುಪಿದೆ. ನೀವು ಮಗುನ ತೆಗೆದುಕೊಂಡು ಹೋಗಿ ಎಂದು ಕೈ ತೊಳೆದುಕೊಳ್ತಾರೆ ಆ ಪ್ರತಿಷ್ಠಿತ ಆಸ್ಪತ್ರೆಯ ವೈದ್ಯರು. ಇದರಿಂದ ಮತ್ತಷ್ಟು ಗಾಬರಿಗೊಂಡ ಬಾಬು ದಂಪತಿಗೆ ಆಂಬ್ಯುಲೆನ್ಸ್ ಡ್ರೈವರ್ ಹೊಸಕೋಟೆಯ ಸಿಲಿಕಾನ್ ಸಿಟಿ ಆಸ್ಪತ್ರೆಯನ್ನು ರೆಫರ್ ಮಾಡ್ತಾರೆ. ಧೈರ್ಯ ಮಾಡಿ ಆ ದಂಪತಿಗಳು ತಮ್ಮ ಮಗಳನ್ನು ಕರೆದು ತಂದು ಆಸ್ಪತ್ರೆಗೆ ಸೇರಿಸುತ್ತಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದ ಸಿಲಿಕಾನ್ ಸಿಟಿ ಆಸ್ಪತ್ರೆ ಒಂದೊಳ್ಳೆ ಕೆಲಸ ಮಾಡಿದೆ. ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ಸುಪ್ರೀತ್ ಮತ್ತು ಡಾಕ್ಟರ್ ಮನೋಹರ್ ಅವರ ನರರೋಗ ತಜ್ಞರ ತಂಡ ಆಶ್ಚರ್ಯಪಡುವ ರೀತಿ ಆಪರೇಷನ್ ಮಾಡಿ ಸಕ್ಸಸ್ ಆಗಿ ಮಗುವಿನ ಜೀವ ಉಳಿಸಿದ್ದಾರೆ. ಹೌದು, ವೈದ್ಯ ಲೋಕದಲ್ಲಿ ಅಚ್ಚರಿ ಅನ್ನಿಸೋ ಅನೇಕ ಕಾಯಿಲೆಗಳಿವೆ. ವೈದ್ಯರಿಗೆ ಕೆಲವು ಕಾಯಿಲೆಗಳು ಸವಾಲಾದರೆ ಕೆಲವು ಕಾಯಿಲೆಗಳ ಗುಣಮಟ್ಟದ ಸಕ್ಸಸ್ ರೇಟ್ ವೈದ್ಯರನ್ನು ಮತ್ತಷ್ಟು ಒಳ್ಳೆಯ ಕೆಲಸ ಮಾಡಲು ಪ್ರೇರೇಪಿಸುತ್ತದೆ. ಹೌದು, ಹೊಸಕೋಟೆ ಸಿಲಿಕಾನ್ ಸಿಟಿ ಒಂದೊಳ್ಳೆ ಕೆಲಸಕ್ಕೆ ಸದ್ಯ ಸಾಕ್ಷಿಯಾಗಿದೆ. 4 ವರ್ಷದ ಮಗು ಏನಾಗಿದೆ, ಅದು ದೊಡ್ಡ ರಕ್ತಸ್ರಾವ ಆಗಿದೆ. ದೊಡ್ಡ ರಕ್ತಸ್ರಾವ ಆಗಿ ಮೆದ್ಲಲ್ಲಿ. ಸೊ ಇದೊಂದು ಮೇಜರ್ ಕೇಸೇನೆ, ಚಾಲೆಂಜಿಂಗ್ ಆಗಿದೆ. ಸೊ ಅದರಿಂದಾಗೂ ಮಗು ಕಾನ್ಶಿಯಸ್ ಇಲ್ದಲೆ ಬ್ಯಾಕ್ ಟು ಬ್ಯಾಕ್ ಫಿಟ್ಸ್ ಬಂದಿರೋದ್ರಿಂದ ಅದು ಉಳಿಲಿಕ್ಕಿಂತ ಎಲ್ಲಾ ಕಡೆ ಆಸ್ಪತ್ರೆಯಿಂದ ರಿಜೆಕ್ಟ್ ಮಾಡಿ ಕಳ್ಸಿದ್ದಾರೆ. ಸೊ ನಮಗ್ ಬಂದು ನೋಡಿದಾಗ ಕ್ಲಿನಿಕಲಿ ನೋಡ್ತೀವಿ ಫಸ್ಟ್ ಪೇಷಂಟ್ ನ ಮೂವ್ಮೆಂಟ್ ಇದೆಯೋ ಇಲ್ವೋ. ಒಂದ್ಸಲಿ ಮೂವ್ಮೆಂಟ್ ಇದೆ ಅಂದ್ರೆ ಹೋಪ್ಸ್ ಬಿಡೋದೇ ಇಲ್ಲ. ಸೊ ಅದನ್ನ ನಾವು ಬ್ಲೀಡಿಂಗ್ ಎಲ್ಲ ಇವಾಕ್ಯುವೇಟ್ ಮಾಡಿ ಅದನ್ನ ಬಂದ್ ಮಾಡಿದ್ಮೇಲೆ ನಾರ್ಮಲ್ ಆಗಿದೆ. ಸೊ ಇದು ಹೆಂಗೆ ಅಂದ್ರೆ, ಯಾಕೆ ನಾನು ಇದನ್ನ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಅಂದ್ರೆ, ನರದ್ದು ಸರ್ಜರೀಸ್ ಎಲ್ಲ ಹೆಂಗೆ ಅಂದ್ರೆ ನಮ್ಮ ಮನೆಗೆ ಬೆಂಕಿ ಬಿದ್ದಂಗೆ. ಆರಿಸ್ಬೋದು, ಸುಟ್ಟೋಗಿರೋ ಪಾರ್ಟ್ ವಾಪಸ್ ಬರೋದಿಲ್ಲ. ಎಷ್ಟು ಬೇಗ ಆರಿಸ್ತೀವಿ ಅಷ್ಟು ಬೇಗ ಡ್ಯಾಮೇಜ್ ನ ಉಳಿಸ್ಬೋದು. ಅದಕ್ಕೆ ಈಗ ಅವರೆಲ್ಲ ಓಡಾಡ್ಕೊ ಬಂದ್ರು, ಇದೇನೋ ತಡ್ಕೊಂತು ಓಕೆ. ಅದೇ ಎಲ್ಲ ಬ್ಲೀಡಿಂಗ್ ಜಾಸ್ತಿಯಾಗಿ ಬಂದ್ಮೇಲೆ ಕೋಮಾಗ್ ಬಂದ್ಮೇಲೆ ಆಪರೇಷನ್ ಮಾಡಿ ಏನೋ ವ್ಯವಸ್ಥೆ ಮಾಡಿ ಆಗೋದಿಲ್ಲ. ಲಕ್ಷದಲ್ಲಿ ಇಬ್ಬರಿಗೆ ಕಾಣಿಸಿಕೊಳ್ಳುವ ಆಲ್ಟರಿಯೋ ವೀನಸ್ ಮಲ್ಪಮೇಷನ್ ಎಂಬ ಕಾಯಿಲೆಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿ ಪೋಷಕರು ಮತ್ತು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕಡು ಬಡವರಾದ ಅಂಗವಿಕಲರಾದ ಬಾಬು ಲಾವಣ್ಯ ದಂಪತಿ ಇನ್ನೇನು ನಮ್ಮ ಒಬ್ಬಳೇ ಮಗಳು ನಮ್ಮಿಂದ ದೂರ ಆಗುತ್ತೆ ಎಂಬ ಆತಂಕವನ್ನು ಸಿಲಿಕಾನ್ ಸಿಟಿ ಆಸ್ಪತ್ರೆ ದೂರ ಮಾಡಿದೆ. ಇದೇ ವೇಳೆ ಆಸ್ಪತ್ರೆಯ ವೈದ್ಯರ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಇತ್ತೀಚೆಗೆ ನಗರ ಮತ್ತು ಗ್ರಾಮಾಂತರ ಪ್ರದೇಶದ ಆಸ್ಪತ್ರೆಗಳದ್ದು ಬರೀ ಲಾಭ ನಷ್ಟದ ಲೆಕ್ಕಾಚಾರ ಮಾಡ್ತವೆ. ನಗರದ ಪ್ರತಿಷ್ಠಿತ ಆಸ್ಪತ್ರೆಗಳು ಆರ್ಟರಿಯೋ ವೀನಸ್ ಮಲ್ಪಮೇಷನ್ ಶಸ್ತ್ರಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡ್ತವೆ. ಮಾಡಿದ್ರೂ ಜೀವ ಉಳಿಯುವುದು ಕಷ್ಟನೇ. ಅಂಥದ್ರಲ್ಲಿ ಹೊಸಕೋಟೆಯ ಸಿಲಿಕಾನ್ ಸಿಟಿ ಆಸ್ಪತ್ರೆ, ನಿಮಾನ್ಸ್ ಮತ್ತು ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳು ಕೈ ಚೆಲ್ಲಿದ ಪ್ರಕರಣಗಳನ್ನು ಕೈಗೆತ್ತಿಕೊಂಡು ಯಶಸ್ವಿ ಮೆದುಳು ಆಪರೇಷನ್ ಮಾಡಿ ಜೀವ ಉಳಿಸಿದೆ. ಇಂತಹ ಅಪರೂಪದ ಮತ್ತು ಜನ ಮೆಚ್ಚುವ ಕೆಲಸ ಮಾಡಿರೋ ಸಿಲಿಕಾನ್ ಸಿಟಿ ಆಸ್ಪತ್ರೆಗೆ ಎಷ್ಟು ಧನ್ಯವಾದ ಹೇಳಿದರೂ ಕಡಿಮೆಯೇ ಅಲ್ವೇ? ಅದಕ್ಕೆ ಮೊದಲು ಹೇಳಿದ್ದು ವೈದ್ಯೋ ನಾರಾಯಣೋ ಹರಿ ಅಂತ ಹೇಳಿದ್ರೆ ಸುಪ್ರೀತ್ ಸರ್ ಕಾರಣ. ಇಲ್ಲಾಂದರೆ 3 ಗಂಟೆ ರಾತ್ರಿಯಲ್ಲಿ ಫೋನ್ ತೆಗೆದ್ರು ಸರ್. ಆಂಬುಲೆನ್ಸ್ ಡ್ರೈವರನ್ನು ಕಾಲ್ ಮಾಡಿದಾಗ ಮತ್ತೆ ಕರ್ಕೊಂಬನ್ನಿ, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡ್ತೀನಿ, ನೀವೇನು ವರಿ ಮಾಡಬೇಡಿ, ನಾನಿದ್ದೀನಿ, ಏನೂ ಆಗಲ್ಲ. ಇವಾಗ ಕೂಡ ಹಂಗೆ ಹೇಳ್ತಾರೆ ಸರ್ ಮಗುಗೆ ಏನೂ ಆಗಿಲ್ಲ, ಚೆನ್ನಾಗಿದೆ, ನೀವೇನು ಭಯ ಬೀಳ್ಬೇಡಿ. ನಾವಾದರೆ ಜಾಸ್ತಿ ಭಯ ಬಿದ್ದುಬಿಟ್ಟಿದ್ದು, ನಮಗಾದ್ರೆ ನಂಬಿಕೆನೇ ಇರಲಿಲ್ಲ ಸರ್ ಮಗು ಇರುತ್ತೆ ಅಂತ. ಇವತ್ತು ನಮ್ಮ ಮಗು ನಾವು ನೋಡ್ತಾ ಇದ್ದೀವಿ ಅಂದರೆ ಸುಪ್ರೀತ್ ಸರ್ ಸರ್. ಇದು ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮಗೆ ಫಸ್ಟು 10:30 ಅಲ್ಲಿ ಆಗಿದೆ ಸರ್ ಇಂಥ ಒಂದು ಇನ್ಸಿಡೆಂಟ್. ಮಗುಗೆ ಒಂಥರ ಪಿಟ್ಸ್ ಥರ ಬಂದಾಯ್ತು ಸರ್. ಆ ಟೈಮಲ್ಲಿ ನಮಗೇನು ದಿಕ್ಕು ತೋರಿಸ್ತಿಲ್ಲ.
ನಾವು ನಮ್ಮ ವಿಲೇಜಿಂದ ಮುಳಬಾಗಿಲಿಗೆ ಬಂದ್ವಿ, ಅಲ್ಲಾಗಲ್ಲ ಅಂತ ಹೇಳಿದ್ರು. ಮತ್ತು ಕೋಲಾರ್ಗೆ ಬಂದ್ವಿ, ಅಲ್ಲಾಗಲ್ಲ ಅಂತ ಹೇಳಿದ್ರು. ಮತ್ತು ಅಲ್ಲಿಂದ ಬೆಂಗಳೂರಿಗೆ ಬಂದ್ವಿ, ಅಲ್ಲೊಂದು 6-7 ಹಾಸ್ಪಿಟ್ಲ್ಗೆಲ್ಲ ಸುತ್ತಾಡಿದ್ವಿ, ಅಲ್ಲಿ ಆಗಲ್ಲ ಕರ್ಕೊಂಡೋಗಿ ಅಂತ ಹೇಳಿದ್ರು. ಮತ್ತು 3 ಗಂಟೆ ರಾತ್ರಿಯಲ್ಲಿ ನಾವು ಆಂಬುಲೆನ್ಸ್ ಡ್ರೈವರು ನಮಗೇನು ದುಃಖ ತೋರಿಸ್ತೀರ ನಿಂತ್ಕೊಂಡಿದ್ವಿ ಹಾಸ್ಪಿಟ್ಲ್ ಮುಂದ್ಗಡೆನೆ. ಮತ್ತು ಆಂಬುಲೆನ್ಸ್ ಡ್ರೈವರ್ ಕಾಂಟ್ಯಾಕ್ಟ್ ಮಾಡಿದ್ರು ಸುಪ್ರೀತ್ ಸಾರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ಫೋನ್ ತೆಗೆದು ಆಯಿತು ಬನ್ನಿ ನೋಡೋಣ ಹಾಗಂತ ಹೇಳಿದ್ರು ಸರ್. ಅದು ನಾವು ಇದು ಮಾಡಿ ಅವ್ರು ಕರ್ಕೊಂಡ್ಬಂದು ತುಂಬ ಕೇರಾಗಿ ನೋಡಿಕೊಂಡ್ರು ಸರ್. ಅದೇ ರೀತಿ ಆಪ್ರೇಷನ್ನು ಮಾಡಿದ್ರು, ಸರ್ಜರಿಯನ್ನು ಮಾಡಿ ಇವಾಗ ಮಗು ಚೆನ್ನಾಗಿದೆ ಸರ್. ನಾನೇನೋ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಒಂಥರ ಸುಪ್ರೀತ್ ಸಾರ್ಗೆ ಚಿರ ಋಣಿಯಾಗಿರ್ತೀವಿ ಸರ್. ಇಂಥವೇನಾದರೂ ಬಂದರೆ ನಾವೊಂದೊಂಥರ ಇವಾಗ ಕೆಲವೊಂದು ಆಸ್ಪತ್ರೆಗಳಲ್ಲೆಲ್ಲ ದಂಧೆಗಳು ನಡೀತಾ ಮೀಡಿಯಾಗಳೆಲ್ಲ ನೋಡ್ತಾ ಇರ್ತೀವಿ ಸರ್. ನಾವಾಗೆ ತಪ್ಪಾಗಿ ತಿಳ್ಕೊಬಾರ್ದು ಸರ್, ಎಲ್ಲ ಅದೇ ರೀತಿ ಇರಲ್ಲ ಸರ್. ಇಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ತುಂಬ ಕೇರಾಗಿ ತಗೊಂಡ್ರು ಸರ್. ಹಣಕಾಸು ವಿಷಯದಲ್ಲಿ ನಾವು ಇಲ್ಲಿಗೆ ಸೇರಿ ಒಂದು 10 ದಿನ ಆಯಿತು. ಸುಪ್ರೀತ್ ಸರ್ ಒಂದೇ ಮಾತು ಹೇಳ್ತಾ ಇದ್ರು, ಮ್ಯಾನೇಜ್ಮೆಂಟ್ ಅವರ ಎಲ್ಲ ಅವರೇ ನೋಡ್ಕೊಳ್ಳೋದು. ನೀವು ಹಣದ ವಿಷಯ ಬಗ್ಗೆ ಏನು ಯೋಚನೆ ಮಾಡಬೇಡಿ, ಫಸ್ಟು ಮಗು ಆರೋಗ್ಯನ ಉಳಿಸ್ತೀವಿ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಮೂರು ಆರೋಗ್ಯ ನೋಡಿ ಹಾಗಂತ ಹೇಳಿದ್ರು ಸರ್. ಅದರಿಂದ ನಾವು ಸುಪ್ರೀತ್ ಸಾರ್ಗೆ ಮತ್ತು ಸಿಲಿಕಾನ್ ಸಿಟಿ ಹಾಸ್ಪಿಟ್ಲಿಗೆ ಚಿರಋಣಿಯಾಗಿ ಉಳಿತೀವಿ. ಈ ಸಂದರ್ಭದಲ್ಲಿ ಆಪರೇಷನ್ ಸಕ್ಸಸ್ ಆಗಿದ್ದಕ್ಕೆ ಮತ್ತು ನಮಗೆ ಏನು ಹೇಳ್ತೀವಿ ಸರ್? ಇಲ್ಲಿ ಆಪರೇಷನ್ ಸಕ್ಸಸ್ ಆಗಿದ್ದಕ್ಕಿಂತ ಅಂದಕ್ಕಿಂತ ಏನಂದ್ರೆ ನೋಡಿ, ಇದು ಹೇಳಿದ್ನಲ್ಲ, ಇದೇನು ಒನ್ ಆಫ್ ದಿ ಮೇಜರ್ ಸರ್ಜರೀಸು, ಬಟ್ ಯಾವುದೇ ನ್ಯೂರೋ ಸರ್ಜನ್ ಮಾಡ್ತಕ್ಕಂಥ ಸರ್ಜರಿ. ಈಗ ನಮ್ಗೆ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ನೋಡಿ, ಇಡೀ ಕರ್ನಾಟಕದಲ್ಲಿ ನಮ್ ನಿಮಾನ್ಸ್ ಒಂದೇ ಬೇಸಿಕ್, ಹೌದಾ? ಎಲ್ಲೇ ಹೋದ್ರು ಈಗ ನಾವು ಎಷ್ಟೊಂದ್ಸಲಿ ನಮ್ನ ಒಳಗೆ ತಗೊಳ್ಳಿಲ್ಲ, ನಮ್ಮಲ್ಲಿ ಹೊರಗೆ ಕಳಿಸ್ಬಿಟ್ರು ಅಂತ ಬ್ಲೇಮ್ ಮಾಡ್ತೀವಿ. ನಾವು ಅಲ್ಲೇ ಎಲ್ಲ ಓದಿ ಬಂದಿರೋದು. ಪ್ರಾಬ್ಲಮ್ ಏನಾಗ್ತದೆ ಅಂದ್ರೆ, ಈಗ ಒಂದು 100 ಜನ ಪೇಷಂಟು 10 ಬೆಡ್ಗೆ ಬಂದಾಗ ಪ್ರೈಮರಿ ಅಸೆಸ್ಮೆಂಟ್ ಮಾಡ್ತೀವಿ, ಇದು ಉಳಿಯುತ್ತೋ ಇಲ್ವೋ. ಬಟ್ ನಮಗೆ ಗೊತ್ತು ಆ 100 ಜನರಲ್ಲಿ ಒಂದು 40 ಉಳಿಬೋದು ಅನ್ನೋದು ಗೊತ್ತಿರ್ತದೆ. ಬಟ್ ಏನಾಗ್ತದೆ, ನಮ್ಮಲ್ಲಿ 10 ಬೆಡ್ ಇದ್ದಾಗ ಫಸ್ಟ್ 10ಕ್ಕೆ ಮಾತ್ರ ಪ್ರಿಫರೆನ್ಸ್ ಕೊಡ್ತೀವಿ. ಇನ್ನು 20 ಡೌಟ್ಫುಲ್ ಇದ್ದವ್ರನ್ನು ನಾವು ಬೇರೆ ಕಡೆ ಹೋಗಿ ಅಂತೀವಿ. ಆ ಒತ್ತಡದಿಂದ ಆ 20 ಉಳಿಸ್ಬೋದು, ಆಯ್ತಾ? ಇನ್ನೂ 30 ಆ ಕಡೆ ಆಗದೆ ಇರೋದು ಅದು ಬೇರೆ. ಇದಕ್ಕೆ ನಾವೇನ್ ಮಾಡಬೇಕು ಅಂದ್ರೆ, ಒಂದು ಈಗ ಯಾವ ತರ ಸ್ಯಾಟಲೈಟ್ ಈಗ ಸಣ್ಣ ಆಸ್ಪತ್ರೆಗಳು ಏನಿದಾವೆ ಗೌರ್ಮೆಂಟ್ ಕಡೆಯಿಂದನೇ, ಅಲ್ಲಿ ಬೇಸಿಕ್ ಫೆಸಿಲಿಟಿ ಆಗುವಂಥದ್ದು ಆಗಬೇಕು. ಬೇಸಿಕ್ ಫೆಸಿಲಿಟಿ ಅಂದ್ರೆ ಇವಾಗ ಕೇಳಿರ್ಬೋದು, ಟೆಲಿಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ICU ಎಲ್ಲ ಓಪನ್ ಮಾಡ್ತಿದ್ದಾರೆ. ಈಗ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಬರೀ ಓಪನ್ ಮಾಡಿದ್ರೆ ಸಾಕಾಗೋದಿಲ್ಲ. ಒಂದು 108 ಆಂಬ್ಯುಲೆನ್ಸ್ ಹೋದ್ರೆ ಅಲ್ಲಿ ಬೇಸಿಕ್ ಲೈಫ್ ಸಪೋರ್ಟ್ ಆಗಿರೋರು ಜೊತೆಗೆ ಹೋಗ್ಬೋದು. ಪೈಲಟ್ ಜೊತೆಗೆ ಪೈಲಟ್ ಹೋಗ್ತಾರೆ. ಅವರು ಈಗೇನೋ ಒಂದು ಆಕ್ಸಿಡೆಂಟ್ ಕೇಸು 100ರಲ್ಲಿ 20 ಜನ ಉಳಿಯೋ ಜಾಗದಲ್ಲಿ ಬರೀ 5 ಜನ ಉಳಿತಾರೆ. ಯಾಕೆಂದ್ರೆ ಕರ್ಕೊಂಬರೋ ಹೊತ್ತಿಗೆ ಆಸ್ಪಿರೇಷನ್ ಆಗಿ ಹೋಗಿರ್ತದೆ. ಆಸ್ಪಿರೇಷನ್ ಅಂದ್ರೆ ಒಂದು ಟ್ಯೂಬ್ ಹಾಕೋದಾಗ್ಲಿ, ಬೇಸಿಕ್ ಥಿಂಗ್ಸು ಅಲ್ಲಿ ನಡಿಬೇಕು. ಎರಡನೇದು ನಾನು ಹೇಳೋದೇನು ಅಂದ್ರೆ, ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ಯಾವುದೇ ಕನೆಕ್ಟಿವಿಟಿ ಹಾಸ್ಪಿಟಲ್ ಅಂತ ಇರ್ಬೇಕು ಈ ತರದಕ್ಕೆ, ಓಕೆನಾ? ಈ ತರ ಆದ ತಕ್ಷಣ ಅಲ್ಲಿ ಸ್ಟೆಬಿಲೈಸ್ ಮಾಡಿ ಅಲ್ಲಿಂದ ಪೇಷಂಟ್ ಓಡಾಡೋದಲ್ಲ, ಅಲ್ಲಿಂದ ಎಲ್ಲಿ ಆಗ್ತದೆ ಅನ್ನೋದು ಅವ್ರ ಮೂಲಕ ಕಮ್ಯುನಿಕೇಟ್ ಮಾಡಿ ವ್ಯವಸ್ಥೆ ಮಾಡಿ ಕಳ್ಸಿಕೊಡ್ಬೇಕು ಸರ್. ಇದು ವಿಶೇಷ ಹೇಗೆ?